ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಮಹತ್ತರವಾದಂತಹ ಬೆಳವಣಿಗೆಗಳು ನಡೀತಾ ಇದೆ. ಹೌದು, ಈ ಕೊಲೆ ಆಗಿ ಹತ್ತತ್ರ ಒಂದು ವರ್ಷ ಆಗಿದೆ. ದರ್ಶನ್ ಹಾಗೆ ಇತರೆ ಆರೋಪಿತರು ಈಗ ಆಲ್ರೆಡಿ ಬೇಲ್ ಪಡೆದು ಹೊರಗಿದ್ದಾರೆ ಕೂಡ. ಇದರ ನಡುವೆನೆ ಅವರ ಬೇಲನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಕೇಳ್ತಾ ಇರುವಂತಹ ಪ್ರಶ್ನೆಗಳನ್ನ ನೋಡಿದ್ರೆ ನಟ ದರ್ಶನ್ಗೆ ಇದು ವ್ಯತಿರಿಕ್ತವಾದಂತಹ ರೀತಿಯಾಗಿ ಪರಿಣಮಿಸಬಹುದಾ ಅಂತ ಚಾನ್ಸಸ್ ಇದೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಹೌದು, ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸುವಂತೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದಂತ ಅರ್ಜಿ ವಿಚಾರಣೆ ಸದ್ಯ ರಾಜ್ಯ ಸರ್ಕಾರದ ಪರ ವಕೀಲರ ವಾದ ಮುಕ್ತಾಯ ಆಗಿದ್ದು, ಇನ್ನೇನಿದ್ರು ಕೂಡ ಆರೋಪಿತರ ಪರವಾದಂತ ವಕೀಲರು ವಾದ ಮಾಡೋದಿದೆ. ನಾಡ್ದು 22ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅವತ್ತೇ ಜಡ್ಜ್ಮೆಂಟ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಏನೇನು ವಿಚಾರಗಳು ಪ್ರಸ್ತಾಪಕ್ಕೆ ಬರ್ತಾ ಇವೆ, ಮತ್ತೇನಾದ್ರೂ ದರ್ಶನ್ ಅವರಿಗೆ ಕಂಟಕ ಎದುರಾಗಬಹುದಾ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್. ಜಾಮೀನು ಯಾಕೆ ರದ್ದು ಮಾಡಬಾರದೆಂದು ಸುಪ್ರೀಂ ಪ್ರಶ್ನೆ. ದರ್ಶನ್ ಜಾಮೀನು ಉಳಿಸೋಕೆ ಕಪಿಲ್ ಸಿಬಲ್ ಸರ್ಕಸ್. ರೇಣುಕಾಸ್ವಾಮಿಯ ಭೀಕರ ಕೊಲೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸದ್ಯ ಕೊಲೆ ಆರೋಪಿ ದರ್ಶನ್ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಸಂಕಷ್ಟದಿಂದ ಪಾರಾದೆ ಅಂತ ಹಾಯಾಗಿದ್ದಾರೆ. ಸಿನಿಮಾ ಶೂಟಿಂಗ್ನಲ್ಲೂ ಬ್ಯುಸಿ ಇದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಥೈಲ್ಯಾಂಡ್ನಲ್ಲಿ ಬ್ಯುಸಿ ಇರುವಾಗಲೇ ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಸುಪ್ರೀಂ ಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ಹೌದು, ಕೊಲೆ ಆರೋಪಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ನೀಡಿದ್ದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು. ಇಂದು ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದೆ. ನ್ಯಾಯಮೂರ್ತಿಗಳಾದ ಜೆಬಿ ಪರ್ದಿವಾಲಾ ಮತ್ತು ಆರ್ ಮಹದೇವನ್ ಅವರ ದ್ವಿಸದಸ್ಯ ಪೀಠದಲ್ಲಿ ಮಹತ್ವದ ವಿಚಾರಣೆ ನಡೆಯಿತು. ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಸುಪ್ರೀಂ ಕೋರ್ಟ್ ಕೆಲ ಆಘಾತಕಾರಿ ಪ್ರಶ್ನೆಗಳನ್ನ ಮುಂದಿಟ್ಟಿದೆ. ದರ್ಶನ್ ಜಾಮೀನು ಏಕೆ ರದ್ದು ಮಾಡಬಾರದು? ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ನೇರ ಪ್ರಶ್ನೆ. ದರ್ಶನ್ಗೆ ಜಾಮೀನು ಯಾಕೆ ರದ್ದುಗೊಳಿಸಬಾರದು ಅಂತ ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಸುಪ್ರೀಂ ಕೋರ್ಟ್ ನೇರವಾಗಿಯೇ ಪ್ರಶ್ನೆ ಮಾಡಿದೆ. ಇದಕ್ಕೆ ಉತ್ತರಿಸಿದ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ 262 ಸಾಕ್ಷ್ಯಗಳ ವಿಚಾರಣೆಯಲ್ಲಿ ದರ್ಶನ್ ಕೃತ್ಯದಲ್ಲಿ ಭಾಗಿಯಾಗಿರುವುದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ವಾದಿಸಿದ್ದಾರೆ. ಆದರೆ ಕೋರ್ಟ್ ಈ ವಾದವನ್ನ ಒಪ್ಪದೆ ಮುಂದಿನ ವಿಚಾರಣೆಯಲ್ಲಿ ಸಮರ್ಥವಾಗಿ ವಾದವನ್ನ ಮಂಡಿಸಿ ಅಂತ ಕೋರ್ಟ್ ಹೇಳಿದೆ. ರಾಜ್ಯ ಸರ್ಕಾರದ ವಕೀಲ ಸಿದ್ಧಾರ್ಥ ಲೂಥ್ರಾಗೆ ಸುಪ್ರೀಂ ಕೋರ್ಟ್ ದರ್ಶನ್ ಸೇರಿ ಆರೋಪಿಗಳ ಬಂಧನಕ್ಕೆ ಇದ್ದ ಲೀಡ್ ಏನು ಅಂತ ಪ್ರಶ್ನೆ ಕೇಳಿತು. ಬಂಧನದ ಕಾರಣಗಳನ್ನಷ್ಟೇ ನಾವು ಕೇಳುತ್ತಿದ್ದೇವೆ. ಬಂಧನ ಕಾನೂನುಬದ್ಧವಾಗಿಲ್ಲ ಎನ್ನುವುದಾಗಿದೆ. ಕಾನೂನುಬದ್ಧವಾಗಿಲ್ಲ ಅಂದ್ರೆ ಉತ್ತರ ಕೊಡಿ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ, ಸುಪ್ರೀಂ ಅಸಮಾಧಾನ. ದರ್ಶನ್ ಜಾಮೀನು ಉಳಿಸೋಕೆ ಕಪಿಲ್ ಸಿಬಲ್ ಸರ್ಕಸ್. ಇನ್ನು ಕರ್ನಾಟಕ ಸರ್ಕಾರ ಸಲ್ಲಿಸಿದ ದಾಖಲೆಗಳನ್ನ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಈ ದಾಖಲೆಗಳು ಮನವರಿಕೆಯಾಗಿವೆ ಅಂತ ಸ್ಪಷ್ಟಪಡಿಸಿದೆ. ರಾಜ್ಯ ಸರ್ಕಾರದ ವಕೀಲರಾದ ಸಿದ್ಧಾರ್ಥ ಲೂಥ್ರಾ ಮತ್ತು ಚಿದಾನಂದ್ ಅವರು ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟಂತೆ ವಿವರವಾದ ದಾಖಲೆಗಳನ್ನ ಸಲ್ಲಿಸಿದ್ದಾರೆ. ಇನ್ನು ಕರ್ನಾಟಕ ಹೈಕೋರ್ಟ್ನ ಜಾಮೀನು ಆದೇಶದಲ್ಲಿ ಚಡಪಡಿಕೆ ಕಂಡುಬಂದಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೇಗಾದ್ರೂ ಜಾಮೀನು ನೀಡಲೇಬೇಕು ಎಂಬ ಧಾವಂತ ಆದೇಶದಲ್ಲಿ ಕಾಣ್ತಾ ಇದೆ ಅಂತ ಕೋರ್ಟ್ ತೀವ್ರವಾಗಿ ಟೀಕಿಸಿದೆ. ಕಳೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾರಣಗಳನ್ನ ಕೇಳಿತ್ತು. ಹತ್ಯೆಯಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಎಂದು ಹೇಗೆ ತಿಳಿಯಿತು? ಬಂಧನಕ್ಕೆ ಯಾವ ಲೀಡ್ ಸಿಕ್ಕಿತ್ತು? ಪವಿತ್ರ ಗೌಡ ಶೆಡ್ನಲ್ಲಿ ಇದ್ರ? ಶೆಡ್ನ ಸಿಸಿಟಿವಿ ದೃಶ್ಯಗಳು ಇವೆಯಾ ಎಂದು ಕೋರ್ಟ್ ಪ್ರಶ್ನಿಸಿತ್ತು. ಈ ಎಲ್ಲಾ ಪ್ರಶ್ನೆಗಳಿಗೆ ಸರ್ಕಾರದ ವಕೀಲರು ಈಗ ಸಮರ್ಪಕ ದಾಖಲೆಗಳೊಂದಿಗೆ ಉತ್ತರಿಸಿದ್ದಾರೆ. ಮುಂದಿನ ವಿಚಾರಣೆಯಲ್ಲಿ ಆರೋಪಿಗಳ ಪರ ವಕೀಲರು ಪ್ರತಿವಾದ ಮಂಡಿಸಲಿ ಅಂತ ಜುಲೈ 22ಕ್ಕೆ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ.
ಇನ್ನು ರಾಜ್ಯ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಮಾತನಾಡಿ, ದರ್ಶನ್ನ ಇತರ ಕ್ರಿಮಿನಲ್ ಚಟುವಟಿಕೆಗಳು ಮತ್ತು ಜೈಲಿನಲ್ಲಿ ನಡೆದಿರುವ ಚಟುವಟಿಕೆಗಳ ಬಗ್ಗೆಯೂ ದಾಖಲೆಗಳನ್ನು ಒಪ್ಪಿಸಿದ್ದೇವೆ ಅಂದಿದ್ದಾರೆ. ನಾವು ಹಾಕಿರೋ ಡಾಕ್ಯುಮೆಂಟ್ಸು, ಚಾರ್ಜ್ ಶೀಟು ಮತ್ತು ಅದರ್ ಅಡಿಷನಲ್ ಡಾಕ್ಯುಮೆಂಟ್ಸ್ನು ಕೋರ್ಟ್ ಆಲ್ರೆಡಿ ಓದ್ಬಿಟ್ಟು ಬಂದಿತ್ತು ಇವತ್ತು. ಇವಾಗ ನಮ್ಮನ್ನೇ ಸ್ಟೇಟ್ ಇವತ್ತು ನಮ್ಮ ಸ್ಟೇಟ್ನ ಆರ್ಗ್ಯುಮೆಂಟ್ ಮಾಡಲ್ಲ, ನಾವು ಆಲ್ರೆಡಿ ವಿ ಹರ್ಡ್ ಲಾಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಇವಾಗ ಓನ್ಲಿ ಅಕ್ಯೂಸ್ಡ್ ಮಾತ್ರ ಆರ್ಗ್ಯುಮೆಂಟಿಗೆ 20 ಸೆಕೆಂಡ್ಗೆ ಫಾರ್ ಟಾಪ್ ಆಫ್ ದಿ ಬೋರ್ಡಲ್ಲಿ ಇಟ್ಟಿದ್ದಾರೆ. ಅವ್ರನ್ನ ದೇ ವಿಲ್ ಹಿಯರ್ ಓನ್ಲಿ ಅಕ್ಯೂಸ್ಡ್ ಅಷ್ಟೇ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇಷ್ಟು ದಿನ ಕೊಲೆ ಆರೋಪಿ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಾ ಇದ್ರು. ಇದೀಗ ಹೊಸ ವಕೀಲರನ್ನ ನೇಮಕ ಮಾಡಲಾಗಿದೆ. ಅಭಿಷೇಕ್ ಮನು ಸಿಂಘ್ವಿ ಬದಲು ಕಪಿಲ್ ಸಿಬಲ್ ರನ್ನ ನೇಮಕ ಮಾಡಲಾಗಿದೆ. ಜುಲೈ 22ರಂದು ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ತಮ್ಮ ವಾದ ಮಂಡಿಸಲಿದ್ದಾರೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ದಾಖಲೆಗಳನ್ನ ಸ್ವೀಕರಿಸಿರೋದ್ರಿಂದ ದರ್ಶನ್ಗೆ ಜಾಮೀನು ರದ್ದಾಗುವ ಸಾಧ್ಯತೆ ಬಗ್ಗೆ ತೀವ್ರ ಚರ್ಚೆ ಆಗ್ತಾ ಇದೆ. ದೆಹಲಿಯಿಂದ ಮಹೇಶ್ ಜೊತೆ ಹರೀಶ್, TV9 ಬೆಂಗಳೂರು. ನಟ ದರ್ಶನ್ ಅವರ ವಿಚಾರವಾಗಿ ಇಷ್ಟೊಂದು ಡೆವಲಪ್ಮೆಂಟ್ಸ್ ಭಾರತದಲ್ಲಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದಾರೆ. ಎಲ್ಲಿ? ಥೈಲ್ಯಾಂಡ್ ನಲ್ಲಿ ಇದ್ದಾರೆ. ಥೈಲ್ಯಾಂಡ್ ನಲ್ಲಿ ಸದ್ಯ ಕೊಲೆ ಆರೋಪಿ ದರ್ಶನ್ ಸಿನಿಮಾ ಶೂಟಿಂಗ್ ನ ಬ್ಯುಸಿಯಲ್ಲಿದ್ದಾರೆ. ಇದರ ನಡುವೆನೆ ಸದ್ಯಕ್ಕೆ ಅವರಿಗೆ ಢವ ಢವ ಅನ್ನುವಂಥ ಸನ್ನಿವೇಶ ಕೂಡ ಉಂಟಾಗ್ತಾ ಇರುವಂಥದ್ದು. ಇಲ್ಲಿ ನಡೀತಾ ಇರುವಂಥ ಕಾನೂನಿಗೆ ಸಂಬಂಧಪಟ್ಟ ಹಾಗಿನ ಕೆಲ ಸಂಗತಿಗಳು. ಕೊನೆ ಹಂತದ ಶೂಟಿಂಗ್ ಅನ್ನ ಸದ್ಯ ನಟ ದರ್ಶನ್ ನಡೆಸ್ತಾ ಇದ್ದಾರೆ. ಡೆವಿಲ್ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ಈಗ ಥೈಲ್ಯಾಂಡ್ ನಲ್ಲಿ ನಡೀತಾ ಇದೆ. ಥೈಲ್ಯಾಂಡ್ ನಲ್ಲಿ ಡೆವಿಲ್ ಸಿನಿಮಾದ ಸಾಂಗ್ ಶೂಟಿಂಗ್ ಆಗ್ತಾ ಇದೆ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಾಗಿರುವಂಥ ತಯಾರಿಗಳು, ಅಲ್ಲಿರುವಂಥ ಚಿತ್ರತಂಡದ ಇನ್ನಿತರ ಸದಸ್ಯರುಗಳ ಜೊತೆಗೆ ನಟ ದರ್ಶನ್ ಅವರ ಭಾವಚಿತ್ರ, ಇದೆಲ್ಲವನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿದೆ.